ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ. ಓಕೆ. ಅಂದ್ರೆ ಪಾಸಿಟಿವ್ ಆಗಿದ್ದೀರಾ ಆಕ್ಚುಲಿ. ನೀವು ಅಷ್ಟು ವಿಲನ್ ಆಗಿ ಏನ್ ಕಾಣಲ್ಲ ಅಲ್ವಾ? ಇಲ್ಲ, ಬಟ್ ಪಾಸಿಟಿವ್ ಆಲ್ ದ ಟೈಮ್ ಪಾಸಿಟಿವ್ ಆಗಿ ಇರ್ತೀವಿ. ಸಮ್ ಟೈಮ್ಸ್ ಆಗುತ್ತೆ. ಎಸ್, ಅಂದ್ರೆ ನಾವು ನಿಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫುಲ್ ಸೂದಿಂಗ್ ಆಗಿ, ಅಂದ್ರೆ ಫುಲ್ ಪಾಸಿಟಿವ್ ಆಗಿ ರೀಲ್ಸ್, ಹಾಡು ಅದೆಲ್ಲ ನೋಡಿದೀವಿ. ಬಟ್ ಆನ್ ಸ್ಕ್ರೀನ್ ಬಂದ್ಬಿಟ್ರೆ ಅನ್ನೋಷ್ಟು ವಿಲನೀಶ್, ಅಂದ್ರೆ ಆ ಕಲಾವಿದಾಗ ಏನ್ ಬೇಕು ಅದಿದೆ ನಿಮ್ಮಲ್ಲಿ ಅನ್ನೋದಾಯ್ತು. ಬಟ್ ಹೇಗೆ ಅನ್ಸುತ್ತೆ ಜರ್ನಿನ ನೋಡ್ತಾ ಇದ್ರೆ ಅಂತ? ತುಂಬಾ ಖುಷಿ ಆಗತ್ತೆ ನಂಗೆ, ಬಿಕಾಸ್ ನಾನು ಅನ್ಕೊಂಡೇ ಇರ್ಲಿಲ್ಲ ಆಕ್ಟಿಂಗ್ ಬರ್ತೀನಿ ಅಂತ. ಬಟ್ ಬಂದ್ಮೇಲೆ ಇದೇ ನನ್ನ ಲೈಫ್ ಆಗ್ಬಿಟ್ಟಿದೆ. ದಿಸ್ ಇಸ್ ದ ಪಾರ್ಟ್ ಆಫ್ ಮೈ ಲೈಫ್ ಒಂಥರ. ಇದೇ ನನ್ಗೆಲ್ಲ ಅನ್ನೋ. ಎಸ್ ಎಸ್ ಎಸ್. ಸೊ ಓಕೆ, ಇವತ್ತು ಅನುಪಲ್ಲವಿ ಅವರು ಮಾತಾಡ್ತಾ ಇರೋದು, ನಾಟ್ ಎನಿ ವಿಲನ್. ಗಿರಿಜಾ ಅವರಾಗ್ಲಿ ಅಥವಾ ಮತ್ತೊಂದು ಪಾತ್ರಗಳಾಗಿ ಕೂತು ಮಾತಾಡ್ತಿಲ್ಲ. ಸೊ ಅನುಪಲ್ಲವಿ ಅವ್ರ ಬಗ್ಗೆ ನಾವು ಕೇಳೋಣ. ಫಸ್ಟ್ ಆಫ್ ಆಲ್, ಓದಿದ್ದೆಲ್ಲಿ, ಹುಟ್ಟಿದ್ದೆಲ್ಲಿ, ಎಲ್ಲಿಂದ? ಎಲ್ಲ ಬ್ಯಾಂಗ್ಳೂರೇ. ನಾ ಹುಟ್ಟಿದ್ದು ಬೆಂಗಳೂರಲ್ಲೇ, ಆಮೇಲೆ ಓದಿದ್ದು ಬೆಂಗಳೂರಲ್ಲೇ. ಥಿಯೇಟರ್ ಮಾತ್ರ ಬೇರೆ ಊರಲ್ಲಿ ಮಾಡಿದ್ದೆ. ಯಾವ ಊರು? ಚಿತ್ರದುರ್ಗ, ಹೊಸದುರ್ಗ ಅಂತ ಬರುತ್ತೆ. ಅಲ್ಲಿ ಸಾಣೆಹಳ್ಳಿ, ಸೇಮ್ ನೀನಾಸಂ ಹೇಗಿದೆ ಅದೇ ತರ ಇಲ್ಲಿ ನಮ್ಗೆ ಸಾಣೆಹಳ್ಳಿಲಿ ಒಂದು ಕೋರ್ಸ್ ಅಂತ ನಡೆಯುತ್ತೆ. ಸೊ ಅಲ್ಲಿ ನಾನು ಓದಿದ್ದು ಥಿಯೇಟರ್ ಕೋರ್ಸ್ 2 years. ಬಟ್ ಅಂದ್ರೆ ನೀವು ರಂಗಭೂಮಿ ಕಲಾವಿದರು, ಹಾಗಾದ್ರೆ ಥಿಯೇಟರ್ ಆರ್ಟಿಸ್ಟ್. ಬೇಸಿಕಲಿ ನಾನು 2014-15 ಅನ್ಸುತ್ತೆ, 15 ಆಮೇಲೆ ಅಲ್ಲಿ ಕೆಲಸ ಮಾಡ್ತಾ 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 ಆಮೇಲೆ ಸ್ಟ್ರೀಟ್ ಪ್ಲೇ ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ಮಾಡಿದ್ದು ಸ್ಟ್ರೀಟ್ ಪ್ಲೇ, ಆಮೇಲೆ ಈ ಕಡೆ ಬಂದಿದ್ದು. ಓಕೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದ್ರ ಬಗ್ಗೆ ಮಾತಾಡಿದ್ರೆ, ಸ್ಕೂಲ್ ಎಲ್ಲಿ, ಕಾಲೇಜ್? ಎಲ್ಲಾ ಸ್ಕೂಲ್ ಎಲ್ಲಾನು ಬೆಂಗಳೂರೇ. ಸ್ಕೂಲ್ ಬಂದು ಮನೆ ಹಿಂದೆನೆ ಒಂದು 500 meters ನಡ್ಕೊಂಡು ಹೋದ್ರೆ ಸ್ಕೂಲ್ ಬರ್ತಿತ್ತು. ಆಕ್ಚುಲಿ ನಾನು 3 ಸ್ಕೂಲಲ್ಲಿ ಓದಿದ್ದೇನೆ. ಚಿಕ್ಕ ವಯಸ್ಸಲ್ಲಿ ಲೈಕ್ 6th ವರೆಗೂ ಒಂದ್ ಸ್ಕೂಲಲ್ಲಿ ಓದಿದೆ, ಹೈಸ್ಕೂಲ್ ಒಂದ್ ಸ್ಕೂಲಲ್ಲಿ ಓದಿದೆ, 10th ಮಾತ್ರ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ ನಾನು. 10th ಮಾತ್ರನೇ. ಅಂಡ್ 9th ವರ್ಗು ಇಂಗ್ಲಿಷ್ ಮೀಡಿಯಂ ಇತ್ತು. ಅಂಡ್ 10th ಮಾತ್ರ ಗವರ್ಮೆಂಟ್ ಹಾಕಿದ್ರು. ಅಲ್ಲಿ ಇಂಗ್ಲಿಷ್ ಇತ್ತು, ಬಟ್ ಸ್ಟಿಲ್ ಕನ್ನಡ ಜಾಸ್ತಿ. ಗವರ್ಮೆಂಟ್ ಆಗಿರೋದ್ರಿಂದ ಕನ್ನಡ ಜಾಸ್ತಿ ಇತ್ತು ನಿಮಗೆ. ಬಟ್ ಇಟ್ ವಾಸ್ ಗುಡ್. ಇದೆಲ್ಲ ಆರ್ಟಿ ನಗರನಾ? ಎಲ್ಲಾನು ಆರ್ಟಿ ನಗರ. ಓಕೆ ಓಕೆ. ಸೊ ಸ್ಕೂಲು, ಕಾಲೇಜು, ಹೈಸ್ಕೂಲ್ ಎಲ್ಲ ಕೂಡ ಅಲ್ಲೇ? ಎಲ್ಲಾ ಬೆಂಗಳೂರೇ. PUC ಅಷ್ಟೇ ಗವರ್ಮೆಂಟ್ ಕಾಲೇಜಲ್ಲೇ ಓದಿದ್ದು ನಾನು. ಡಿಗ್ರಿ ಕೂಡ ಗವರ್ಮೆಂಟ್ ಕಾಲೇಜಲ್ಲೇ ಓದಿದ್ದು. ಬಟ್ ಡಿಗ್ರಿಲಿ ಏನಂದ್ರೆ ನಮ್ಮಪ್ಪ ಗರ್ಲ್ಸ್ ಕಾಲೇಜಿಗೆ ಹಾಕ್ಬಿಟ್ರು. ಸ್ಕೂಲು, PUC ಎಲ್ಲ ಕೋಯೆಡ್ ಇತ್ತು, ಬಟ್ ಡಿಗ್ರಿಗೆ ಮಾತ್ರ ಗರ್ಲ್ಸ್ ಕಾಲೇಜಿಗೆ ಹಾಕ್ಬಿಟ್ರು. ನಾನ್ ಸ್ವಲ್ಪ ರಗಡ್ ಆಗಿರೋದ್ರಿಂದ ನಂಗೆ ಅಡ್ಜಸ್ಟ್ ಆಯ್ತು. ನೀವ್ ರಗಡ್ಡ? ನಮ್ಗೇನೋ ಹಾಗೆ ಅನ್ನಿಸ್ತಿಲ್ಲ. ಸಿಕ್ಕಾಬಟ್ಟೆ ಇದೀನಿ, ಬಟ್ ಅದೇ ಮೇಲೆ ಮಾತ್ರ ಹಂಗಿದ್ದೀನಿ ಅಷ್ಟೇ. ಅಂದ್ರೆ ಸ್ಕೂಲಲ್ಲೆಲ್ಲ ಫುಲ್ ತರ್ಲೆ ಆಗಿದ್ರೆ? ಸಿಕ್ಕಾಬಡೆ ತರ್ಲೆ ನಾನು. ಯಾವ ತರ? ಸಿಕ್ಕಾಬಡೆ ಒಂಥರ ಓದಲ್ಲ, ಆಟ ಆಡೋದ್ ಜಾಸ್ತಿ, ತಿನ್ನೋದ್ ಜಾಸ್ತಿ, ಕದ್ದು ತಿನ್ನೋದೆಲ್ಲ ಜಾಸ್ತಿ ಸ್ಕೂಲಲ್ಲಿ, ಪಾಕೆಟ್ ಅಲ್ಲಿ ಇಟ್ಕೊಂಡು ತಿನ್ನೋದೆಲ್ಲ ಜಾಸ್ತಿ. ಅಂಡ್ ಒಂಥರ ಹೊರಟಾಗೆ ಇದ್ದೆ. ಎಕ್ಸಾಕ್ಟ್ಲಿ ಹಂಗೆ ಇದ್ದಿದ್ದ ಆಕ್ಚುಲಿ. ಬಟ್ ಒಂಥರ ಚೆನ್ನಾಗಿತ್ತು ಸ್ಕೂಲ್ ಲೈಫ್. ಎಂಜಾಯ್ ಮಾಡಿದ್ದೇನೆ, ಡಿಗ್ರಿ ತನಕನೂ ಎಂಜಾಯ್ ಮಾಡಿದ್ದೇನೆ. ಓಕೆ. ಸೊ ಡಿಗ್ರಿ ಆದ್ಮೇಲೆ ಹೋಗಿದ್ದು ಥಿಯೇಟರ್? ಇಲ್ಲ, ಡಿಗ್ರಿ ಆದ್ಮೇಲೆ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ಕ್ವಿಟ್ ಮಾಡಿ ನಾನು ಈ ಫೀಲ್ಡ್ ಬಂದಿದ್ದು. ಓಕೆ. ಸೊ ಸ್ಕೂಲ್ ನೆನಪುಗಳು ಏನಾದ್ರು ನೀವು ಶೇರ್ ಮಾಡ್ಕೊಳ್ಳೋದ್ರೆ ಏನ್ ಮಾಡ್ಕೊಂತೀರಾ? ನಿಮ್ ಫ್ರೆಂಡ್ಸ್ ಯಾರಾದ್ರೂ ನೆನಪಾಗ್ತಾರಾ? ನೆನಪಾಗ್ತಾರೆ. ಒಂದು 2-3 ಜನ ಇದಾರೆ, ಮನೆ ಹತ್ರನೇ ಇದಾರೆ ಫ್ರೆಂಡ್ಸ್. ಬಟ್ ನಾನ್ ಜಾಸ್ತಿ ಟಚ್ ಅಲ್ಲಿ ಇಲ್ಲ ಯಾರ ಹತ್ರ. ಅಂದ್ರೆ ನನ್ ಯಾರ ಹತ್ರನು ಜಾಸ್ತಿ ಮಾತಾಡ್ಸಕ್ ಆಗಲ್ಲ. ಆ ಒಂದು ಸಿಚುವೇಶನ್. ನೀವು ಇಂಟ್ರೋವರ್ಟ್ ಅಲ್ಲ, ತುಂಬಾ ಎಕ್ಸ್ಟ್ರೋವರ್ಟ್. ಬಟ್ ಮನೆ ಹತ್ರ ಯಾರು ಸಿಗಲ್ಲ ನಂಗೆ, ಬಿಕಾಸ್ ನಾನೇ ಮನೇಲಿ ಇರಲ್ಲ. ಒಂದ್ ಪ್ರಶ್ನೆ ಅದೊಂದು. ಇದ್ದಾಗ ಯಾರಾದ್ರೂ ಕಾಣಿಸಿದ್ರೆ ಡೆಫಿನೆಟ್ಲಿ ಮಾತಾಡ್ತೀನಿ. ಗ್ರೂಪ್ ಎಲ್ಲ ಇರುತ್ತೆ ಗೊತ್ತಾ, ಅದೆಲ್ಲ ಚಾಟ್ ಮಾಡ್ತಾರೆ, ಅವಾಗ ನೋಡ್ತೀನಿ. ನಂದಿನಾದ್ರೂ ಒಂದ್ ಹಾಕ್ಬೇಕು ಅಂತಿದ್ರೆ ಮೆಸೇಜ್ ಹಾಕ್ತೀನಿ. ಸ್ಕೂಲ್ ಗ್ರೂಪ್ ಅಲ್ಲಿ ಇನ್ನೂ ಇದೀರಾ? 10th ಗ್ರೂಪ್ ಅಲ್ಲಿ ಇದ್ದೀನಿ. 10th ಓದ್ನಲ್ಲ ಗವರ್ಮೆಂಟ್ ಸ್ಕೂಲ್. ಅವ್ರು ರೀಸೆಂಟ್ ಆಗಿ ಒಂದ್ ಗ್ರೂಪ್ ಮಾಡಿದ್ದು. ಬಟ್ ನಾನೇನು 9th ವರ್ಗೂ ಓದಿದ್ದೀನಿ, ಮನೆ ಹಿಂದೆನೆ ಅಲ್ವಾ. ಸೊ ಎಲ್ಲ ಸಿಗ್ತಾರೆ, ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಸಿಕ್ಕಿದ್ರೆ ಮಾತಾಡಿಸ್ತೀನಿ. ಅವತ್ತು ಜಾಸ್ತಿ ಮಾತಾಡ್ಸಲ್ಲ. ಅಂದ್ರೆ ಕೆಲವರೆಲ್ಲ ಸ್ಕೂಲ್ ನೋಡೋದಕ್ಕೆ ಎಲ್ಲಿಂದೋ ಹೋಗ್ತಾರೆ, ಬಟ್ ನೀವ್ ಹಿಂಗ್ ಕಿಟಕಿ ತೆಗೆದ್ರೆ ನಿಮ್ ಸ್ಕೂಲ್. ಎಕ್ಸಾಕ್ಟ್ಲಿ, ಅದೇ ನಡ್ಕೊಂಡು ಹೋದ್ರೆ ಸಿಕ್ಬಿಡತ್ತೆ ನಮ್ ಸ್ಕೂಲ್. ಬಟ್ ಹೋಗ್ತೀನಿ ಅವಾಗ ರೋಡಿಗೆ ಹೋದಾಗ ನಾನು ಇಲ್ಲೇ ಅಲ್ವಾ ಓದಿದ್ದು ಅಂತ ಒಂಥರ ಮೆಮರೀಸ್ ರೀಕಾಲ್ ಮಾಡ್ಕೊಂಡು. ಬಟ್ ಅಲ್ಲಿನ ಟೀಚರ್ಸ್ ಈಗಲೂ ಅಲ್ಲೇ ವರ್ಕ್ ಮಾಡ್ತಿದಾರಾ? ಟೀಚರ್ಸ್ ಈಗಲೂ ವರ್ಕ್ ಮಾಡ್ತಾರೆ, ಕೆಲವರು ಮಾತ್ರ ವರ್ಕ್ ಮಾಡ್ತಾರೆ. ಟೀಚರ್ಸ್ ಕೂಡ ಅಲ್ಲೇ ಸರೌಂಡಿಂಗ್ಸ್ ಅಲ್ಲೇ ಇರೋದಲ್ವಾ. ಮೊನ್ನೆ ರೀಸೆಂಟ್ ಆಗಿ 1 month ಬ್ಯಾಕ್ ನಮ್ಗೆ ರಾಧಾ ಮಿಸ್ ಅಂತ ಇದ್ರು, ನನ್ನ ಫೇವ್ರೆಟ್ ಟೀಚರ್, ಕನ್ನಡ ಟೀಚರ್. ಅವರು ಮೊನ್ನೆ ಬಂದಿದ್ರು, ಮಗಂದು ಮದ್ವೆ ಅಂತ ಅನ್ಬಿಟ್ಟು ಬಂದಿದ್ರು ನನ್ನ ಮನೆಗೆ ಪತ್ರಿಕೆ ಕೊಡಕ್ಕೆ. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಶಿ ಇಸ್ ದ ಬೆಸ್ಟ್ ಟೀಚರ್ ನನಗೆ. ಸ್ಕೂಲಲ್ಲಿ ತುಂಬಾ ಕ್ಲೋಸ್ ಇದ್ರು ನನಗೆ. ಅಂದ್ರೆ ಸ್ಟೂಡೆಂಟ್ ತರ ಯಾವತ್ತೂ ನಮ್ಮನ್ನ ನೋಡಿಲ್ಲ ಪಾಪ. ಅವರು ಎಲ್ಲಾರನು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿಸೋರು. ನಾನು ಅವ್ರನ್ನ ಹೆಸರಿಟ್ಟು ಕರಿತಿದ್ದೆ, ಈ ರಾಧಾ ಅಂತ ಕರಿತಿದ್ದೆ ಅವರೆಲ್ಲ. ಅಂದ್ರೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ತಗೊಳ್ಳೋರು ಪಾಪ. ಅಂದ್ರೆ ಏನು ಹೇಳ್ತಿರ್ಲಿಲ್ಲ, ಮಕ್ಳಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋರು. ಓಕೆ. ಬಟ್ ಈಗ ನಿಮ್ ಟೀಚರ್ಸ್ ಎಲ್ಲ ಏನ್ ಹೇಳ್ತಾರೆ? ಫೋನ್ ಮಾಡಿ, ಮೆಸೇಜ್ ಮಾಡಿ ಅವರನ್ನ ಆರ್ಟಿಸ್ಟ್ ಅಂತ ಗೊತ್ತಾದಾಗ ಖುಷಿ ಆಗುತ್ತೆ? ಅಥವಾ ಸ್ಕೂಲ್ ಹಿಂದೆನೆ ಇದೆ ರೀಸೆಂಟ್ ಆಗಿ ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ, ಅದ್ರ ಲಾಸ್ಟ್ ವ್ಲಾಗ್ ಅಲ್ಲಿ ನನ್ ಕಮೆಂಟ್ ಮಾಡಿದ್ರು. ನಮ್ ಟೀಚರ್ ಒಬ್ರು ಕಮೆಂಟ್ ಮಾಡಿದ್ರು, ಶಿ ಇಸ್ ಮೈ ಸ್ಟೂಡೆಂಟ್ ಅಂತ, ಶಿ ಇಸ್ ದ ಬೆಸ್ಟ್ ಗರ್ಲ್ ಅಂತ ಕಮೆಂಟ್ ಮಾಡಿದ್ರು. ನನ್ಗೆ ಹೆಸರು ನೋಡಿ ಗೊತ್ತಾಯ್ತು ಅವರೇ ಅಂತ. ಖುಷಿ ಆಯ್ತು ನಂಗೆ. ಒನ್ ಟೈಮ್ ಅಲ್ಲಿ ಅವ್ರಿಗೆ ನನ್ ಕಂಡ್ರೇನೆ ಆಗ್ತಿರ್ಲಿಲ್ಲ, ಬಟ್ ಆಫ್ಟರ್ ವೆರಿ ಲಾಂಗ್ ಇಯರ್ಸ್ ಆದ್ಮೇಲೆ ಅವ್ರು ನನ್ ಬಂದ್ ಕಮೆಂಟ್ ಮಾಡಿದ್ರು. ಇಟ್ಸ್ ಎ ಗುಡ್ ಥಿಂಗ್ ಅಲ್ಲ. ಖುಷಿ ಆಯ್ತು. ಬಟ್ ಸ್ಕೂಲಲ್ಲಿ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗ್ತಾ ಇತ್ತು? ಯಾವ ಸಬ್ಜೆಕ್ಟ್ ತುಂಬಾ ಹೇಟ್ ಮಾಡ್ತಾ ಇದ್ರು?
ಎಲ್ಲಾ ಸಬ್ಜೆಕ್ಟು ಹೇಟ್ ಮಾಡ್ತಿದ್ದೆ, ಇವನ್ ಕನ್ನಡ ಆಲ್ಸೋ ಆ ಟೈಮಲ್ಲಿ. ನಂಗೆ ಓದಕ್ ಬರ್ತಿರ್ಲಿಲ್ಲ, ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ವಲ್ಲ, ಇಷ್ಟ ಇರ್ಲಿಲ್ಲ ನಂಗೆ. ಏನೋ ಬಲವಂತಕ್ಕೆ ಓದ್ತಾ ಇದ್ದೆ, ಬಟ್ ಚೆನ್ನಾಗಿ ಓದ್ತಿದ್ದೆ, ಇಲ್ಲ ಅಂತ ಅಲ್ಲ. ಒನ್ ಟೈಮಲ್ಲಿ ಹ್ಯಾಂಡ್ ರೈಟಿಂಗ್ ಬರಲ್ಲ ಅಂತ ಒಂದ್ ಟೀಚರ್ ಏನೋ ನೋಟ್ಸ್ ಎಲ್ಲ ಎಸ್ತ್ ಬಿಟ್ಟಿದ್ರು ಹೊರಗಡೆ. 6th 7th ಇದ್ದೆ ಅಂತ ಅನ್ಸುತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ನಿಂದು, ಕರೆಕ್ಟ್ ಆಗಿ ಬರಲ್ಲ ಅಂತ. ಆ ಟೈಮಲ್ಲಿ ಹಠಕ್ಕೆ ವೆರಿ ನೆಕ್ಸ್ಟ್ ಡೇ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಕಲ್ತೆ. ವೆರಿ ನೆಕ್ಸ್ಟ್ ಡೇನೆ ಫುಲ್ ಬರ್ಕೊಂಡ್ ಬಂದೆ, ಏನ್ ಮಾಡ್ಕೊತೆ ಹೋಗೋ ಅಂತ ಹಿಂಗ್ ಕೊಟ್ಬಿಟ್ಟಿದ್ದೆ. ಅದೊಂಥರ ಚೆನ್ನಾಗಿತ್ತು, ಬಟ್ ಎಲ್ಲಾ ಸಬ್ಜೆಕ್ಟು ಇಷ್ಟಾನೆ. ಬಟ್ ಹೋಗ್ತಾ ಹೋಗ್ತಾ ಕನ್ನಡ ತುಂಬಾ ಫೇವ್ರೇಟ್ ಆಯ್ತು. 10th ಅಲ್ಲಿ ಇಂಗ್ಲಿಷ್ ತುಂಬಾ ಇಷ್ಟ ಆಯ್ತು ನಂಗೆ, ಬಿಕಾಸ್ 10th ಅಲ್ಲಿ ಚೆನ್ನಾಗಿ ಓದ್ದೆ. PUC ಅಲ್ಲೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಚೆನ್ನಾಗಿ ಓದ್ದೆ. ಡಿಗ್ರಿಯಲ್ಲಿ ಸ್ವಲ್ಪ ಆಚೆ ಈಚೆ ಆಯ್ತು, ಬಿಕಾಸ್ ನನ್ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಪರ್ಸನಲ್ ಪ್ರಾಬ್ಲಮ್ಸ್ ಆಯ್ತು. ಅವಾಗ ಸ್ವಲ್ಪ ಹೊಡ್ತಾ ಬಿದ್ದಾಗ ಡಿಗ್ರಿ ನನ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ಓಕೆ, ಅಂದ್ರೆ ಈ ಅಂಕಗಳು 5 ಮಾರ್ಕ್ಸ್ ಅದಕ್ಕೆಲ್ಲ ನಿಮ್ಗೆ ಮಾರ್ಕ್ಸ್ ಹೋಗ್ತಾ ಇತ್ತಾ? ಹಾಗಾದ್ರೆ ಖಂಡಿತ ಹೋಗ್ತಿತ್ತು. ಇವಾಗೆಲ್ಲ ಇಲ್ಲ ಅಲ್ಲ ಆತರ? ಇವಾಗ ಆತರ ಇಲ್ಲ. ಆಕ್ಚುಲಿ ಹಂಗ್ ನೋಡೋಕಾದ್ರೆ ನಾವುಗಳೇ ಸ್ವಲ್ಪ ಚೆನ್ನಾಗಿ ವೈಬ್ ಸೆಟ್ ಮಾಡ್ಕೊಂಡು ನಾವೆಲ್ಲ ಲಕ್ಕಿ ಅಂತ ಅನ್ಸುತ್ತೆ. 90s ಕಿಡ್ಸ್ ಏನಿದೀವಲ್ಲ, ವಿ ಆರ್ ಆಲ್ ಲಕ್ಕಿ ಆಕ್ಚುಲಿ. ಇವಾಗೆಲ್ಲ ಆನ್ಲೈನ್ ಎಲ್ಲ ಮುಗಿಸ್ಬಿಡ್ತಾರೆ ಎಲ್ಲ ಅಷ್ಟೇ. ಅದೇನೋ PDF ಕಳಿಸ್ತಾರಂತೆ, ಎಲ್ಲಾನು ಮೊಬೈಲ್ ಅಲ್ಲೇ ಮಾಡ್ಬಿಟ್ರೆ ಹೋಮ್ವರ್ಕ್ ಏನ್ ಚೆನ್ನಾಗಿರಲ್ಲ. ನಿಮ್ಗೆ ಮ್ಯಾನುವಲ್ ಇದ್ರೆ ಒಂಥರ ಚಂದ, ಡ್ರಾಯಿಂಗ್ ಇರ್ಬೋದು, ಬರೆಯೋದಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ಬರಕ್ಕೆ ಎಷ್ಟು ಆಸೆ ಆಗುತ್ತೆ ನೋಡಿ, ಪೆನ್ಸಿಲ್ ಎಲ್ಲ ಬರಿಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಇವಾಗಿನ ಮಕ್ಳಿಗೆ ಅದೆಲ್ಲ ಏನು ಇಲ್ವೇ ಇಲ್ಲ. ಮೊಬೈಲ್ ಇದ್ರೆ ಸಾಕು ಜೀವನ. ಬಟ್ ಯಾವ್ದು ಫೇವ್ರೇಟ್ ಹೇಟ್ ಎಲ್ಲ, ಬಟ್ ಯಾವ್ದು ಫೇವ್ರೇಟ್? 10th ಅಲ್ಲಿ ಮಾತ್ರ ನನ್ಗೆ ಇಂಗ್ಲಿಷ್ ಇಷ್ಟ ಇತ್ತು, ಬಿಕಾಸ್ ಸರ್ ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋರು. ಎಲ್ಲಾ ಸಬ್ಜೆಕ್ಟು ಚೆನ್ನಾಗಿ ಮಾಡ್ತಿದ್ದೆ. 10th ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. ಅದು ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು, ಇನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನಿನ್ಗೆ ಮಿಲಿಟರಿಗೆ ಸೇರಿಸ್ತೀನಿ ಅಂತ. ಐ ಹ್ಯಾಡ್ ದಟ್ ಜೋಶ್, ಮಿಲಿಟರಿಗೆ ಸೇರ್ಬೇಕು ಅನ್ನೋ ಇದಿತ್ತು ನನಗೆ. ಬಟ್ ಅಲ್ಲಿವರೆಗೂ ಏನು ಈ ನಟನೆ, ನಟಿ, ಆರ್ಟಿಸ್ಟ್, ನಥಿಂಗ್. ಡಿಗ್ರಿ ಮುಗಿಯೋರ್ಗು ಏನು ಗೊತ್ತಿಲ್ಲ ನಂಗೆ. ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಹೋಗೋರ್ಗು ಏನು ಗೊತ್ತಿಲ್ಲ ನಂಗೆ. ಆಮೇಲೆ ಬಂದಿದ್ದು ನನಗೆ ಸ್ಟ್ರೀಟ್ ಮಾಡ್ತಾ. PUCಗೆ ಸೇರ್ಕೊಂಡ್ರ? ನಾವ್ ಅದೇ ನೀವ್ ಮಾತಾಡ್ತಾ ಇರುವಾಗ ಹೇಳಿದ್ರಿ ದಟ್ ಪಾರ್ಟ್ ಟೈಮ್ ಜಾಬ್ ನ ಮಾಡ್ತಾ ಇದ್ದೆ PUCಗೇನೆ. ಸೀರಿಯಸ್ಲಿ ಎಲ್ಲರೂ 2 ವರ್ಷ ಕುತ್ಕೊಂಡು ಓದ್ಬೇಕಪ್ಪ, 2nd PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ಆಗಿಬೇಕು, ಆಮೇಲೆ ಮಿಕ್ಕಿದ್ದು ಅಂತಾರೆ. ಬಟ್ ನೀವ್ ಅಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು, ವಾವ್, ಗ್ರೇಟ್, ಅಪ್ಲಾಸ್. PUC ಅಂತ ಅಲ್ಲ, ನಾನು 9th ಸ್ಟ್ಯಾಂಡರ್ಡ್ ಅಲ್ಲೇ ಸ್ಟಾರ್ಟ್ ಮಾಡಿದ್ ನಾವು. ಆಕ್ಚುಲಿ ಫಸ್ಟ್ 9th ಅಲ್ಲೇನೆ ಟ್ರಿಮ್ಮಿಂಗ್ ಕೆಲಸ ಮಾಡ್ತಾ ಇದ್ದೆ. ಟ್ರಿಮ್ಮಿಂಗ್ ಅಂದ್ರೆ ಈ ಹೊಸ ಬಟ್ಟೆ ಎಲ್ಲ ಬರುತ್ತೆ ಗೊತ್ತಾ, ಗಾರ್ಮೆಂಟ್ಸ್ ಇಂದ ಬಂದಿರುತ್ತೆ. ಅದ್ರಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಬೇಕು. ಇವಾಗ ಗಾರ್ಮೆಂಟ್ಸ್, ಇವಾಗ ಸ್ಟೋರಿಗೆಲ್ಲ ಹೋಗ್ಬೇಕು ಅಂದ್ರೆ ಫಿನಿಶಿಂಗ್ ಚೆನ್ನಾಗಿರ್ಬೇಕಲ್ಲ. ಸೊ ಆ ಕೆಲಸ ಫಸ್ಟ್ ನಾನು ಮಾಡಿದ್ದು. ಅಕ್ಕ ಮಾಡ್ತಾ ಇದ್ರು, 9th ಹೋಗಿತ್ತು. ಅಂಡ್ 10th ಮುಗಿಸಿ ನಾವು ಫಸ್ಟ್ PUCಗೆ ಬರೋ ಟೈಮಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೆ ಫಾರ್ 2-3 months ಅಂತ ಅನ್ಸುತ್ತೆ. ಫೀಡಿಂಗ್ ಹೆಲ್ಪರ್ ಅಂತ ಒಂದು ಜಾಬ್ ಇರುತ್ತೆ ಗಾರ್ಮೆಂಟ್ಸ್ ಅಲ್ಲಿ. ಸೊ ಅದನ್ನ ಮಾಡಿದೆ. ಆಮೇಲೆ PUC ಬಂದ್ಮೇಲೆ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ. ಕಾಲೇಜ್ ಮುಗಿಸಿ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಐ ಹ್ಯಾವ್ ಡನ್ ಫ್ರಮ್ 9th ಇಂದ ಆಕ್ಟಿಂಗ್ ಫೀಲ್ಡ್ ಕಾಲಿಡೋರ್ಗು ನಾನು ಕೆಲಸ ಮಾಡಿದ್ದೀನಿ. ಅಲ್ಲ, ಆಗ್ಲೇ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಇತ್ತು ಮನೇಲಿ ಸಿಚುವೇಶನ್ಸ್ ಆತರ ಇತ್ತು. ಬಿಕಾಸ್ ತೀರಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ಬಿಕಾಸ್ ಐ ಆಮ್ ಸೋ ಗ್ರೇಟ್ಫುಲ್, ಇವಾಗ ಅಟ್ ಲೀಸ್ಟ್ ವಿ ಆರ್ ಮಿಡಲ್ ಕ್ಲಾಸ್ ಅಂತ ಹೇಳ್ಕೊಳಕ್ ಖುಷಿ ಇದೆ. ಬಟ್ ಆ ಟೈಮಲ್ಲಿ ತುಂಬಾ ಲೋ ಮಿಡಲ್ ಕ್ಲಾಸ್ ಇಂದ ಬಂದವರಲ್ವಾ, ಸೊ ನಂಗೆ ಆಬ್ವಿಯಸ್ಲಿ ಮಾಡ್ಲೇಬೇಕಿತ್ತು, ಅನಿವಾರ್ಯ ಪರಿಸ್ಥಿತಿ ಅದು. ಸೊ 9th ಇಂದ ಶುರು ಮಾಡಿದವಳು ತುಂಬಾ ಕಡೆ ಕೆಲಸ ಮಾಡಿದೀನಿ, ತುಂಬಾ ಕಡೆ. ಅಂದ್ರೆ ಬೇರೆ ಬೇರೆ ಫೀಲ್ಡ್ ಅಲ್ಲೆಲ್ಲ ಕೆಲಸ ಮಾಡಿದೀನಿ. 9th ಇಂದ ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಗೊತ್ತಾ, ಅದೇ ನನ್ನ ಲಾಸ್ಟ್ ಜಾಬ್. ನಾನು 9th ಅಲ್ಲಿ ಆಮೇಲೆ PUCಗೆ ಬಂದ್ಮೇಲೆ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಮಧ್ಯಾಹ್ನ 1:30 ಹೋಗ್ಬಿಟ್ರೆ PUC ಬೇಗ ಮುಗ್ದೋಗ್ಬಿಡ್ತಿತ್ತು ನಮ್ಗೆ. ನಡ್ಕೊಂಡು ಹೋಗ್ಬಿಡ್ತಿದ್ದೆ ಕೆಲ್ಸಕ್ಕೆ, ಸ್ವಲ್ಪ ಹತ್ರನೇ ಇದ್ದಿದ್ದು ಆಟಿನಗರಿಂದ ನಮ್ಮ ಕಾಲೇಜು. ಸೊ ನಡ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನ 1:30 ಶುರು ಆದ್ರೆ ರಾತ್ರಿ 9:30 ಮುಗಿಯೋದು, ಮನೆಗೆ ಹೋಗ್ತಿದ್ದೆ. ಡಿಗ್ರಿ ಫಸ್ಟ್ ಇಯರ್ ಬರ್ತಾ ನಾನು ಡಾಮಿನೋಸ್ ಸೇರ್ಕೊಂಡೆ. ಡಾಮಿನೋಸ್ ಅಂದ್ರೆ ಪಿಜ್ಜಾ? ಇಲ್ಲ, ಅಲ್ಲಿ ಎಲ್ಲಾ ತರ ಇರುತ್ತೆ. ಹೋಸ್ಟ್ ಮಾಡ್ಬೇಕು, ಫಸ್ಟ್ 1 week ಹೋಸ್ಟ್ ಅಂತ ಇರುತ್ತೆ, ಆಮೇಲೆ ಕಸ್ಟಮರ್ ಸರ್ವಿಸ್ ಅಂತ ಇರುತ್ತೆ, ಕ್ಯಾಶ್ ಕೌಂಟರ್ ಅಲ್ಲಿ ಇದೆ, ಪಿಜ್ಜಾ ಮೇಕಿಂಗ್ ಅಲ್ಲಿ ಇದೆ. ಸೊ ಐ ಹ್ಯಾವ್ ಡೆಲಿವರ್ಡ್ ಆಲ್ಸೋ, 1-2-3 ಸತಿ ಡೆಲಿವರಿ ಕೂಡ ಮಾಡಿದ್ದೀನಿ. ಇಟ್ಸ್ ಅನ್ ಎಂಜಾಯ್ ಜಾಬ್ ಅದೊಂಥರ. ಅದಾದ್ಮೇಲೆ ನೆಕ್ಸ್ಟ್ ಜಾಬ್ ನಾನು ಮಾಡಿದ್ದು ಪೀಪಲ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ಇಫ್ ಯು ರಿಮೆಂಬರ್, ಬಟ್ಟೆ ಅಂಗಡಿ ಇದು. ಆಕ್ಚುಲಿ ಇವಾಗ ಅದಿಲ್ಲ ಅಂತ ಅನ್ಸುತ್ತೆ. ಅದು ಒಂದು ಬ್ರ್ಯಾಂಡು ಬಟ್ಟೆ ಅಂಗಡಿ. ಮಾಲ್ ಅಲ್ಲಿ ಕೆಲಸ ಮಾಡಿದ್ದೆ ನಾನು ಅವಾಗ. ಒಂದು 4 months ಮಾಡಿದ್ದೆ. ನಮ್ಮ ಅಮ್ಮ ಏನೋ ಮಾಡಿದೆ ಅಂದ್ಬಿಟ್ಟು ಕೆಲಸ ಬಿಡಿಸ್ಬಿಟ್ಟು, ಕಾಲೇಜ್ ಬಿಡಿಸ್ಬಿಟ್ಟು ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ರು ಆ ಟೈಮಲ್ಲಿ, ಡಿಗ್ರಿ ಕಾಲೇಜಲ್ಲಿ. ಅವಾಗ ಡಿಗ್ರಿ ಮಾಡ್ತಾನೆ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದು ನಾನು. ಡಾಮಿನೋಸ್ಗೆ ಹೋಗ್ತಾ ಇದ್ದೆ. ಬಿಕಾಸ್ ಡಾಮಿನೋಸ್ ಅಲ್ಲಿ ನಿಮ್ಗೆ ಅವರ್ಸ್ ಮೇಲೆ ಡಿಪೆಂಡ್, ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅನ್ನೋದು ಡಿಪೆಂಡ್. 3 hours 4 hours ಆ ತರ ಪರ್ ಅವರ್ಗೆ ಇಷ್ಟು ಅಂತ ಪೇ ಮಾಡ್ತಾರೆ. ಸೊ ನಾನು ಕಾಲೇಜ್ ಮುಗಿಸ್ಕೊಂಡು 3:30 ಅಲ್ವಾ ಡಿಗ್ರಿ ಮುಗಿತಿದ್ದು, ಮನೆಗೆ ಬಂದು ರೆಡಿಯಾಗಿ 6 to 10 ಮಾಡ್ತಿದ್ದೆ. ಸೊ ಸ್ಯಾಟರ್ಡೆ ಸಂಡೇ ನಮ್ಗೆ ಜಾಸ್ತಿ ಟೈಮ್ ಇರೋದ್ರಿಂದ ಎಕ್ಸ್ಟ್ರಾ ಅವರ್ಸ್ ಮಾಡ್ತಿದ್ದೆ. ಸೊ ಎಕ್ಸ್ಟ್ರಾ ಪೇಮೆಂಟ್ ತರ ಅದು 1 hourಗೆ ಇಷ್ಟು ಅಂತ ಇರುತ್ತೆ ಗೊತ್ತಾ. ಸೊ ಆ ತರ ಪೇ ಮಾಡೋರು. ಅದಾದ್ಮೇಲೆ ಪೀಪಲ್ ಅಲ್ಲಿ ಮಾಡಿದೆ. ಡಿಗ್ರಿ ಕಂಪ್ಲೀಟ್ ಆಯ್ತು ಅಲ್ಲಿಗೆ ನಂದು. ಡಾಮಿನೋಸ್ ಮುಗಿತಾ ಡಿಗ್ರಿನೂ ಹಂಗೆ ಕಂಪ್ಲೀಟ್ ಆಯ್ತು. ಆಮೇಲೆ ಜಸ್ಟ್ ಡಯಲ್ ಅಲ್ಲಿ ಮಾಡಿದೆ. ಯಾವುದು? ಜಸ್ಟ್ ಡಯಲ್ ಬಟ್ ನಂಗೆ ಮಾಡಕ್ ಆಗಿಲ್ಲ ನಂಗೆ. ಬಿಕಾಸ್ ನನಗೆ ಸ್ವಲ್ಪ ತಲೆನೋವು ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಇಡೀ ದಿನ ಹೆಡ್ಫೋನ್ಸ್ ಹಾಕೊಂಡು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಸೊ ಸ್ವಲ್ಪ ತಿಂಗಳಲ್ಲಿ ಮಾತ್ರ ಮಾಡಿದೆ, ಅದಾದ್ಮೇಲೆ ಬಿಟ್ಬಿಟ್ಟೆ.
ಓಕೆ ಬಿಟ್ಟು ಮನೇಲಿದ್ದೆ. ಹೇಳಿ ನಾವ್ ಹಿಂಗೆ ಮಾಡ್ತೀರಾ ಅಂದ್ರೆ ಜಸ್ಟಲ್ ಅಲ್ಲಿ ಹೇಗೆ ಅಂದ್ರೆ ದಿಸ್ ಇಸ್ ಯೋರ್ ಬ್ರ್ಯಾಂಡ್ ಆಯ್ತಾ, ಪರ್ಟಿಕ್ಯುಲರ್ ಬ್ರ್ಯಾಂಡು ನೀವು ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡ್ತಿದೀವಿ ಅಂತ ಅಂದಾಗ ನೀವ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಫಸ್ಟ್ ನಿಮ್ದೆ ತೋರಿಸುತ್ತೆ, ಪಾಪ್ ಆಗುತ್ತೆ. ಈಗ ನಮ್ಗೆ ಬರುತ್ತೆ ಅನುಪಲ್ಲವಿ ಅಂತ ಹೇಳಿದ್ರೆ ಫಸ್ಟ್ ನನ್ನ ಹೆಸರು ಕೆಳಗೆ ಆತರ ಫಸ್ಟ್ ನನ್ನ ಹೆಸರು ಬರಬೇಕು ಅಂತ ಅಂದ್ರೆ ನೀವು ಇಷ್ಟು ಅಮೌಂಟ್ ಪೇ ಮಾಡ್ಬೇಕು ನನ್ಗೆ. ಓಕೆ ಓಕೆನಾ, ಫಸ್ಟ್ ನಿಮ್ದೆ ಬರುತ್ತೆ ಹೆಸರು. ಆತರ ಸೊ ಆತರ ಅವ್ರನ್ನ ಇದ್ ಮಾಡ್ಬೇಕು. ಹೆಂಗೆ ಗುರು ನಾನು ಹೆಂಗ್ ಮಾಡ್ಲಿ, ಅವ್ರಿಗೆ ಸಮಾಧಾನ ಆಗಲ್ಲ, ಅವ್ರು ಬರಲ್ಲ ಅನ್ನೋದು. ನಾನು ಮಾತಾಡೋದು ಆಗಲ್ಲ. ನಿಮ್ಗೆ ಇದಿರುತ್ತೆ, ಟಾರ್ಗೆಟ್ ಅಂತ ಇರುತ್ತೆ, ಇಷ್ಟು ಮಾಡ್ಬೇಕು, ಇಷ್ಟು ಮಾಡ್ಬೇಕು. ನಂಗೆ ಒಂಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಜಸ್ಟ್ ಇಲ್ಲೇ. ಪಾಪ ಎಲ್ಲರೂ ಟೀಮ್ ಚೆನ್ನಾಗಿದೆ, ಬಟ್ ನಂಗೆ ಕೆಲಸ ಇಷ್ಟ ಆಗಿರ್ಲಿಲ್ಲ. ಅದೇ ಮಾತಾಡ್ತಾನೆ ಇರ್ಬೇಕು, ಕನ್ವಿನ್ಸ್ ಮಾಡ್ತಿರ್ಬೇಕು. ನಂಗೆ ಮಾತಾಡೋದು ತುಂಬಾ ಇಷ್ಟ. ನಾನು ಒಂದ್ ದಿವಸ ಮಾತಾಡಿದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಆ ತರದೊಳ್ ನಾನು. ಬಟ್ ಈ ತರ ಮಾತಾಡಕ್ ಇಷ್ಟ ಅದ ನಂಗೆ. ಯಾವಾಗ್ಲೂ ಮಾತಾಡ್ಕೊಂಡಿರಕ್ಕಾಗಲ್ಲಪ್ಪ, ನಂಗೆ ಕಷ್ಟ ಆಗತ್ತೆ. ನನ್ ಲಾಸ್ಟ್ ಜಾಬ್ ಬಂದು US ಕಂಪ್ನಿಗೆ ಮಾಡಿದ್ದು. 1 ವರ್ಷ ಇದ್ದೆ, ಟ್ಯೂಟರ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಂದ್ರೆ US ಬೇಸ್ಡ್, ಅಲ್ಲಿನ ಮಕ್ಳುಗೆ ಓದಿಸ್ಬೇಕು, ನಮ್ಮ ಇಂಡಿಯನ್ ಟ್ಯೂಟರ್ಸ್. ಇಟ್ಸ್ ಸೋ ಗುಡ್. ನಮ್ಮವರು ನೈಟ್ ಶಿಫ್ಟ್ ಅದ ಆಕ್ಚುಲಿ. ನಮ್ಮವರು ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಇರುತ್ತೆ, ವೀಕ್ ಆಗಿರ್ತಾನೆ ಆ ಹುಡುಗ, ಅಲ್ಲಿ US ಹುಡುಗ ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೆ ನೀವು ಅವ್ರಿಗೆ ಟ್ರೈನ್ ಮಾಡ್ಬೇಕು. ಸೊ ನಿಮಗೆ ನಾನು ಅವ್ನಿಗೆ ಏನ್ ಟ್ರೈನ್ ಮಾಡ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. PPT ತರ ಕೊಟ್ಬಿಟ್ಟು ಹುಡುಗ ಸೈನ್ಸ್ ಅಲ್ಲಿ ವೀಕ್ ಇದ್ದಾನೆ, ಸೊ ನಿಮ್ಗೆ ಇವತ್ತು ಈ ಸಬ್ಜೆಕ್ಟ್ ತಗೋಬೇಕು ಅಂತ ನಾನು ನಿಮಗೆ ಕೋಆರ್ಡಿನೇಟ್ ಮಾಡೋದು. ಸೊ ಆತರ ಅವಾಗ ನನ್ಗೆ 19 ವರ್ಷ ಆಯ್ತು. ಸೊ ಅದು ನನ್ನ ಲಾಸ್ಟ್ ಜಾಬ್. ಅದು ನೈಟ್ ಶಿಫ್ಟ್ ಮಾಡ್ತಾನೆ ಬೀದಿ ನಾಟಕ ಮಾಡಕ್ ಶುರು ಮಾಡಿದ್ ನಾನು. ಅಲ್ಲಿಂದ ಉಟ್ಕೊಂಡಿದ್ದು ನನ್ಗೆ ಇಲ್ಲ ಏನಾದ್ರೂ ಆಗ್ಲಿ ಈ ಫೀಲ್ಡ್ ನಾನು ಹೋಗ್ಲೇಬೇಕು ಅಂತ ತುಂಬಾ ಹಠ ಇಟ್ಟೆ.